ಯಾವತ್ತೂ ಕೂಡ ಬೀಳೋದಿಲ್ಲ ಅಂತಕ್ಕಂಥ ಬುದ್ಧಿಮಾತನ್ನ ಬುದ್ಧ ಗುರುಗಳು ಹೇಳಿದ್ರು. ಅದಕ್ಕೆ ಧರಣಿ ಮೇಲೆ ಕೂತು ಧ್ಯಾನ ಮಾಡೋದು ತುಂಬಾ ಇನ್ನೂ ಅನುಕೂಲವಾಗಿರ್ತಕ್ಕಂಥದ್ದು. ಆದರೆ ಅದು ಏನಾಗುತ್ತೆ ಅಂತಂದ್ರೆ ಕೆಲವರಿಗೆ ಅನುಕೂಲ ಸಿಂಧು. ಏನ್ ಸ್ವಾಮಿ ನೀವು ಹೇಳ್ತೀರಿ, ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಸಂತೋಷ, ಕೂತ್ಕೊಳ್ಳಿ. ಆಗದೆ ಇರೋರು ಚೇರ್ ಮೇಲೆ ಕೂತ್ಕೊಳ್ಳಿ, ಸಂತೋಷ. ಭಗವತ್ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ವರಸಿದ್ಧಿ ವಿನಾಯಕನ ಜೊತೆಗೆ ತಾಯಿ ಸ್ವರ್ಣಗೌರಿಯನ್ನು ಕೂಡ ಧ್ಯಾನ ಮಾಡ್ಕೊಳ್ಳಿ. ಪೂಜೆ ಪ್ರಾರಂಭ ಮಾಡೋಣ. ಎಲ್ರಿಗೂ ಶುಭವಾಗಲಿ. ಭಗವಂತ ಒಳ್ಳೆಯದನ್ನು ಮಾಡಲಿ. ಒಳ್ಳೆಯ ಐಶ್ವರ್ಯ, ಆರೋಗ್ಯ ಎಲ್ಲವನ್ನ ಕೊಳ್ಳಿ. ಧರಣಿ ಮೇಲಿರ್ತಕ್ಕಂಥ ಸಕಲ ಜೀವಿಗಳು ಕೂಡ ಸುಖವಾಗಿರಲಿ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಒಳ್ಳೆ ಮಳೆ ಬೆಳೆ ಆಗಲಿ. ಭಗವಂತ ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನ ಪ್ರಾರಂಭ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಆಗಮಾತ್ಮಂತು ದೇವಾನಾಂ ಗಮನಾತ್ಮಂತು ರಕ್ಷಸಾಂ ಗುರು ಗಂಧಾರಾಂ ದತ್ತ ದೇವತಾನರಾಜರಂ ಇದಿ ಗಂಟಾನಾದಂ ಕೃತ್ವ ಅವಸರಪಂತು ಯೇ ಭೂತಾಪುಂ ಸಂಸ್ಥಾಃ ಯೇ ಭೂತಾ ವಿಘ್ನಕರ್ತಾ ರಹತೆ ನತು ಶಿವಾಜ್ಞೇಯ ಅಪಕ್ರಾಮದಭೂತಾಧ್ಯಾಯಾಂ ಸರ್ವೇತೆ ಭೂಂಬಾರಕಃ ಸರ್ವೇಷಾಂ ಔರೋಧೇನ ಪೂಜಾ ಕರ್ಮಾಣಿ ಸಮಾರಭೆ ಸಮಾಸನ ಪ್ರಾಣಾಯಾಮೇ ವಿನಿಯೋಗಃ. ಓಂ ಧ್ರುವಂತೆ ರಾಜಾವರಣೋ ಧ್ರುವಂತೋ ಬೃಹಸ್ಪತಿಃ ಧ್ರುವಂತಿಂದ್ರಶ್ಚಾಗ್ನಿಶ್ಚರಾಸ್ಕಂಧಾರಯತಾಂ ಧ್ರುವಂ ಧ್ರುವಂ ಅಯಂ ಮುಹೂರ್ತ